ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವತ್ತೊಂದು ಸಿಂಪಲ್ ಆಗಿ ಆ್ಯಂಡ್ ವೆರಿ ಟೇಸ್ಟಿ ಸ್ವೀಟ್ ಐಟಮ್ನ ಮಾಡ್ತಾಯಿದ್ದೀನಿ. ಎಸ್, ಇಟ್ ಇಸ್ ಕೊಬ್ಬರಿ ಮಿಠಾಯಿ. ಓನ್ಲಿ 4 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕಾಯಿ, ಏಲಕ್ಕಿ, ತುಪ್ಪ ಮತ್ತು ಸಕ್ಕರೆ. ಸೊ ಫಸ್ಟು ಒಂದು ತೆಂಗಿನಕಾಯಿನ ನಾನು ಬಿಡಿಸ್ಕೊಂಡು ಅದ್ರದ್ದು ಹಿಂದೆ ಇರೋ ಬ್ಲ್ಯಾಕ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಚಾಪಿಂಗ್ ಬೋರ್ಡಲ್ಲಿ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಹಾಕಿದ್ರೆ ಫುಲ್ ನೈಸ್ ಆಗಿಬಿಡುತ್ತೆ. ಸೊ ನಿಮಗೆ ಆ ತರಿ ಫ್ಲೇವರ್ ಇರಲ್ಲ, ಅದಕ್ಕೋಸ್ಕರ ನಾನು ಚಾಪಿಂಗ್ ಮಿಷಿನಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿನ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಏಲಕ್ಕಿನ ಕೂಡ ಫುಲ್ ಪೌಡರ್ ಮಾಡಿರೋದಕ್ಕಿಂತ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬಾಣಲಿ ತೊಗೊಂಡು 1 2 ಸ್ಪೂನಷ್ಟು ತುಪ್ಪ ಹಾಕಿ ನಾನು 1 ಬಟ್ಲಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಏಲಕ್ಕಿ ಸ್ಮ್ಯಾಶ್ ಮಾಡಿರೋದನ್ನ ಕೂಡ ಮಿಕ್ಸ್ ಮಾಡಿಕೊಂಡು, ಸೊ 1 ಬಟ್ಲು ಕಾಯಿ ತುರಿಗೆ 1/2 ಬಟ್ಲಷ್ಟು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ಥರ ಅಂತಂದರೆ ಅದ್ರ ಹದ ಬಂದು ಅಂಟ್ತಾ ಇರಬೇಕು. ಸೊ ಸಕ್ಕರೆ ಎಲ್ಲ ಮೆಲ್ಟಾಗಿ ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇದನ್ನೆಲ್ಲ ಅಲ್ಲಿ ಸ್ಪ್ರೆಡ್ ಮಾಡಿ, ಸೊ ಅದು ಗಟ್ಟಿ ಆಗೋಕ್ಕಿಂತ ಮುಂಚಿತವಾಗಿಯೇ ಒಂದು ಚಾಕು ಅಥವಾ ಸ್ಪೂನಲ್ಲಿ ಪೀಸಸ್ ಥರ ಕಟ್ ಮಾಡಿ ಒಂದು 4 to 5 hours ಹೊರಗಡೆನೇ ಇಟ್ಟರೆ ಸಾಕು. ಸೊ ಒಂದು 4 to 5 hours ಅದು ಗಟ್ಟಿಯಾಗಿ ಚೆನ್ನಾಗಿರೋ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ಐ ನೋ ಶುಗರ್ ಇಸ್ ನಾಟ್ ಸೋ ಹೆಲ್ದಿ. ಹಬ್ಬ ಅಲ್ವಾ, ಹಬ್ಬ ಅಂದಮೇಲೆ ಸ್ವೀಟ್ ಇರಬೇಕಲ್ವಾ, ಸೊ ಚಲ್ತಾ ಹೈ. ಸೊ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.